ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಬಹಳಷ್ಟು ದಿನದಿಂದ ಅಂದುಕೊಂಡಂತಹ ಕೆಲಸ ಅದು ಆಗುತ್ತಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವುದೋ ಒಂದು ವಿಚಾರದ ಬಗ್ಗೆ ಬಹಳಷ್ಟು ಗೊಂದಲದಲ್ಲಿ ಇರ್ತೀರಿ, ಅದು ಆಗುತ್ತಾ ಇಲ್ವಾ ಅನ್ನುವಂತಹ ಒಂದಷ್ಟು ಟೆನ್ಷನ್ಸ್ನಲ್ಲಿ ಇರ್ತೀರಿ. ಸೊ ಆ ಕೆಲಸ ಆಗುತ್ತಾ ಇಲ್ವಾ, ಹಾಗೆ ಆಗದೆ ಇರೋದಕ್ಕೆ ಮುಖ್ಯ ಕಾರಣ ಏನೋ, ಆಗೋದಾದರೆ ಯಾವಾಗ ಆಗಬಹುದು ಅನ್ನುವಂತಹ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಅಂದುಕೊಂಡಂತಹ ಕೆಲಸ, ನೀವು ಅಂದುಕೊಂಡಂತಹ ಸಮಯಕ್ಕೆ ಆಗತ್ತಾ ಅಥವಾ ಇಲ್ವಾ, ಆಗದೆ ಇರೋದಕ್ಕೆ ಮುಖ್ಯ ಕಾರಣ ಏನು, ಆಗ್ತಾ ಇರೋದು ಆದರೆ ಯಾವಾಗ ಆಗುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅಂದರೆ ನಿಮ್ಮ ಪರ್ಸ್ನಲ್ ವಿಚಾರಗಳಿರುತ್ತೆ, ಆ ವಿಚಾರವಾಗಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಆಗಿರ್ಬೋದು, ಕರೆಂಟ್ ಎನರ್ಜೀಸ್ ಬಗ್ಗೆ, ನಿಮ್ಮ ವ್ಯಕ್ತಿಗಳ ವಿಚಾರ ಆಗಿರ್ಬೋದು, ಅಥವಾ ನೀವು ಅಂದ್ಕೊಂಡಂತಹ ಯಾವುದೇ ಒಂದು ವಿಚಾರಗಳ ಬಗ್ಗೆ ನೀವೇನಾದರೂ ಬಹಳಷ್ಟು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿದ್ದರೆ ಅದಕ್ಕೆ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ನ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ವಾಟ್ಸಪ್ನಲ್ಲಿ ನೀವು ಟ್ಯಾರೋ ಅಂತ ಟೈಪ್ ಮಾಡಿ ಹಾಕ್ತಾ ಇದ್ದ ಹಾಗೆ, ಮೆಸೇಜ್ ಹಾಕ್ತಾ ಇದ್ದ ಹಾಗೆ ನಿಮಗೆ ಕೆಲವೊಂದಷ್ಟು ಪ್ಯಾಕೇಜಸ್ಗಳು ಬರ್ತಾ ಹೋಗುತ್ತೆ. ಸೊ ಅಲ್ಲಿ ನೀವೇನು ಮಾಡಬೇಕಾಗತ್ತೆ, ಪ್ಯಾಕೇಜಸ್ನ ಚೂಸ್ ಮಾಡಿ ಅಲ್ಲಿ ನಿಮಗೆ ಟೈಮಿಂಗ್ಸ್ಗಳನ್ನು ಕೊಡ್ತಾರೆ. ಆ ಟೈಮಿಂಗ್ಸ್ಗೆ ನಿಮಗೆ ವಿತಿನ್ 48 hours ಒಳಗಡೆ ಕಾಲ್ ಬರ್ತಾ ಹೋಗುತ್ತೆ. ಓಕೆ, ಸೊ ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಮತ್ತೊಮ್ಮೆ ನೀವು ಈ ವಿಡಿಯೋನ ಪಾಸ್ ಮಾಡಿ ನೀವು ನಂಬುವಂತಹ ದೇವರ ಹೆಸರನ್ನ 3 ಬಾರಿ ಹೇಳಿಕೊಂಡು ಈ ಒಂದು ಕಾರ್ಡ್ನ, ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ಯಾವ ಸ್ಟೋನ್ ಆಗಿರ್ಬೋದು, ಕಾರ್ಡ್ ಆಗಿರ್ಬೋದು, ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಇಲ್ಲಿ ನೀವು ಅಂದ್ಕೊಂಡಂತಹ ಕೆಲಸ, ನೀವು ಅಂದ್ಕೊಂಡಂತಹ ಸಮಯಕ್ಕೆ ಆಗುತ್ತಾ ಅಥವಾ ಇಲ್ವಾ, ಆಗದೆ ಇರೋದಕ್ಕೆ ಕಾರಣ ಏನು, ಆಗ್ತಾ ಇರೋದಾದರೆ ಯಾವಾಗ ಆಗುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ಅಂದ್ಕೊಂಡಂತಹ ಕೆಲಸ ಆಗತ್ತಾ ಅಥವಾ ಇಲ್ವಾ, ನೀವು ಅಂದ್ಕೊಂಡಂತಹ ಸಮಯಕ್ಕೆ. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, 7 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಓಕೆ, ನಾನಿಲ್ಲಿ ಈ ರೀಡಿಂಗ್ನ ನೋಡೋದಾದರೆ ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮಗೆ ಕೆಲವೊಂದು ವಿಚಾರವಾಗಿ, ಅಂದರೆ ಈ ವಿಚಾರವಾಗಿ ಸ್ವಲ್ಪ ಕೂತು ಯೋಚನೆ ಮಾಡಬೇಕಾಗತ್ತೆ. ನೀವು ಯಾವ ಕೆಲಸನ ಅಂದ್ಕೊಂಡಿದ್ದೀರಿ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಬೇಕಾಗತ್ತೆ. ಯಾವುದೇ ಒಂದು ವಿಚಾರ ಆಗಿರ್ಬೋದು, ಅದು ಸಮಾಧಾನವಾಗಿ ಕೂತು ನಿಮಗೆ ನೀವು ಹೀಲ್ ಮಾಡ್ಕೊಳ್ಬೇಕಾಗತ್ತೆ. ಒಳ್ಳೆಯ ಯೋಚನೆಗಳನ್ನು ನೀವು ಮಾಡಬೇಕಾಗತ್ತೆ. ಈ ಕೆಲಸ ಆಗದೆ ಇರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿ. ಇಲ್ಲಿ ಹಾಗೆ ನೀವೇನಾದರೂ ಅಂದ್ಕೊಂಡಿದ್ರಿ ಅಂತ ಹೇಳಿದ್ರೆ, ನಿಮ್ಮ ಸುತ್ತ ನಿಮಗೆ ಬೆನ್ನಿಗೆ ಚೂರಿ ಹಾಕ್ತಾ ಇರುವಂತಹ ಜನ ಈ ಕೆಲಸನ ಆಗದೆ ಇರುವಂತಹ ರೀತಿಯಲ್ಲಿ ತಡಿತಾ ಇರೋದನ್ನು ನೀವು ಯೋಚನೆ ಮಾಡ್ಬೋದು. ಇಲ್ಲಿ ದುಡುಕಿ ನಿಮ್ಮ ಸುತ್ತ ಏನು ಆಗ್ತಾ ಇದೆ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವೇನು ಮಾಡ್ತಾ ಇದ್ದೀರಿ, ಒಂದಷ್ಟು ಅಹಂನಲ್ಲಿ, ಅಹಂ ಅಂದ ಕೂಡಲೇ ತಪ್ಪಾಗಿ ತಿಳ್ಕೊಳ್ಬೇಡಿ. ನಾನು ಅಂದ್ಕೊಂಡಿದ್ದೆ ಸರಿ ಇದೆ ಅಥವಾ ಇದು ಯಾವುದೋ ಯಾರು ನನಗೇನು ಮಾಡೋದಕ್ಕಾಗೋದಿಲ್ಲ ಅನ್ನುವಂತಹ ಓವರ್ ಕಾನ್ಫಿಡೆನ್ಸಲ್ಲಿ ಏನು ಮಾಡ್ತಿದ್ದೀರಿ, ಮುನ್ನುಗ್ತಾ ಇದ್ರಿ. ಬಟ್ ಆದರೆ ಕೂತು ಯೋಚನೆ ಮಾಡ್ತಾ ಇಲ್ಲ, ಇಲ್ಲಿ ಆಗದೆ ಇರೋದಕ್ಕೆ ಏನು ಕಾರಣ ಆಗ್ತಾ ಇದೆ, ಯಾರಿಂದ ಏನು ಪ್ರಾಬ್ಲಮ್ ಆಗ್ತಾ ಇದೆ, ನೀವು ನಂಬಿದ್ದೇ ಎಲ್ಲನೂ ಸರಿ ಅನ್ನುವಂತಹ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಬಟ್ ಆದರೆ ಆಗದೆ ಇರುವ ರೀತಿಯಲ್ಲಿ ತಡಿತಾ ಇರೋದು ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಇದೆ. ನಿಮ್ಮ ಸುತ್ತ ನೀವು ಅಂದ್ಕೊಂಡೇ ಇರುವಂತಹ, ಅಂದರೆ ನೀವು ಎಲ್ಲನೂ ಕೂಡ ಖುಷಿಯಿಂದ ಹೇಳ್ಕೊಂಡ್ಬಿಟ್ಟಿರ್ತೀರಿ, ನನ್ನ ಲೈಫಲ್ಲಿ ಇದನ್ನು ಆಗತ್ತೆ, ಹೀಗೆ ಇರ್ತೀವಿ, ಹಾಗೆ ಇರ್ತೀವಿ, ಹಾಗೆ ನಾನು ಈ ರೀತಿ ಗೋಲ್ ಸೆಟ್ನ ಮಾಡ್ಕೊಂಡಿದ್ದೀನಿ ಅಥವಾ ನಾನು ಈ ಥರ ಅಂದ್ಕೊಂಡಿದ್ದೀನಿ ಅಂತ ಯಾರ ಹತ್ರನೂ ಶೇರ್ ಮಾಡಿದ್ರಿ. ಬಟ್ ಆದರೆ ಅವರು ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೊಟ್ಟೆ ಕಿಚ್ಚು ಪಡ್ಕೊಳ್ಳುವಂಥದ್ದು ಅಥವಾ ಅದು ಆಗದೆ ಇರೋದಕ್ಕೆ ಏನಾಗಬಹುದು ಅನ್ನುವಂತಹ ಯೋಚನೆಗಳನ್ನು ಮಾಡ್ತಾ ಇರುವಂಥದ್ದು, ಇದಾಗೋದೇ ಇಲ್ಲ ಅನ್ನುವಂತಹ ಅವರ ಪರ್ಸ್ಪೆಕ್ಟಿವ್ನ ಅವರು ಹೊರಗಡೆ ಹಾಕ್ತಾ ಇದ್ದಾರೆ. ಅವ್ರ ಎನರ್ಜಿನೇ ಸರಿ ಇಲ್ಲ. ನೀವು ಯಾರ ಹತ್ರ ನೀವು ಏನು ಶೇರ್ ಮಾಡ್ತಾ ಇದ್ರಿ ಅಂತ ವ್ಯಕ್ತಿಗಳು ಎನರ್ಜಿನೇ ಸರಿ ಇಲ್ಲ. ಆಗದೆ ಇರೋದಕ್ಕೆ ಇಂಥ ವ್ಯಕ್ತಿಗಳ ಕೆಟ್ಟ ಕಣ್ಗಳೇ ಒಂದಷ್ಟು ತಡೆ ಹಿಡಿತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ದಯವಿಟ್ಟು ಒಂದಷ್ಟು ನಿಮ್ಮ ಕೆಲವು ಕೆಲಸಗಳು ಆಗೋ ತನಕ ಸ್ವಲ್ಪ ನೀವು ನಿಮ್ಮ ಮನಸ್ಸನ್ನು, ಮೈಂಡನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಯೋಚನೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹೌದು, ಫ್ಲಿಕ್ಚುಯೇಟ್ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಹುಡುಗಿ ಒಂದಷ್ಟು ಇದ್ರ ಮೇಲೆ ನಡೀತಾ ಇದ್ದಾಳೆ.
ಅಂದರೆ ಆಗುವವರೆಗೂ ಕೂಡ ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ ಯೋಚನೆ ಮಾಡಬೇಕಾಗತ್ತೆ. ಹೌದು, ನಿಮ್ಮ ಮೈಂಡಲ್ಲಿ ತುಂಬ ಯೋಚನೆ ಬರ್ತಾ ಇರುತ್ತೆ, ಅವ್ರು ಒಳ್ಳೆಯವರು, ಇವ್ರು ಒಳ್ಳೆಯವರು, ಈ ರೀತಿ ನನ್ನ ಲೈಫಲ್ಲಿ ಆಗ್ತಾ ಇದೆ ಅನ್ನೋದು ಶೇರ್ ಮಾಡ್ಕೊಳ್ಬೇಕು ಅನ್ನುವಂತಹ ಆಸೆಗಳು ನಿಮ್ಗೆ ಬರ್ತಾ ಇರುತ್ತೆ. ಬಟ್ ಆದರೆ ಸ್ವಲ್ಪ ಕಂಟ್ರೋಲ್ನಲ್ಲಿ ನೀವು ಯೋಚನೆ ಮಾಡಬೇಕಾಗತ್ತೆ. ಪೇಜ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಒಂದಷ್ಟು ನೀವು ನಿಮ್ಮ ಲೈಫ್ ಕಡೆಗೆ ಗಮನ ಹರಿಸ್ಬೇಕಾಗತ್ತೆ. ಇಲ್ಲಿ ಆಗುವಂತಹ ಕೆಲಸನೇ ಇದು. ಸೊ ಆಗದೆ ಇರೋದಕ್ಕೆ ನಾನು ಹೇಳಿದ್ನಲ್ಲ, ನಿಮ್ಮ ಸುತ್ತ ಅಂಥ ಜನಗಳಿದ್ದಾರೆ, ನಿಮ್ಮ ಬಗ್ಗೆ ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಅದಾಗೋದೇ ಇಲ್ಲ ಅನ್ನುವಂತಹ ಕೆಟ್ಟ ಎನರ್ಜಿನ ಹೊರಗಡೆ ಹಾಕ್ತಾ ಇರೋದು. ಸೊ ಇದರಿಂದ ನಿಮ್ಮ ಮೈಂಡನ್ನು ಸ್ವಲ್ಪ ದಿನ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಆಗೋದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ದೇವರ ಮೊರೆ ಹೋಗಬೇಕಾಗತ್ತೆ. ನಿಮ್ಮ ಯಾವುದೇ ರಿಲಿಜಿಯನ್ ಆಗಿರಬಹುದು, ನೀವು ಯಾವುದೇ ಜಾತಿಗಳಾಗಿರಬಹುದು, ನಿಮ್ಮಲ್ಲಿ ಕೆಲವು ದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಅಥವಾ ನೀವು ಕ್ರಿಶ್ಚಿಯನ್ ಆಗಿದ್ರೆ ಮೇರಿ ಅಮ್ಮನ ಹತ್ತಿರ ಹೋಗಿ ಕ್ಯಾಂಡಲ್ನ ಹಚ್ಚೋದು, ಆಕೆ ಹತ್ರ ಹೇಳ್ಕೊಳ್ಳುವಂಥದ್ದು, ಅಥವಾ ಮುಸ್ಲಿಮ್ಸ್ ಆಗಿದ್ರೆ ನಿಮ್ಮಲ್ಲಿ ಕೆಲವು ದೇವಿಗಳಿದ್ದೇ ಇರ್ತಾರೆ, ಆ ದೇವಿಗೆ ಏನೋ ಒಂದು ಪ್ರಾರ್ಥನೆ ಮಾಡುವಂಥದ್ದು, ನಮಾಜ್ಗಳನ್ನ ಮಾಡುವಂಥದ್ದು, ನಮಾಜ್ಗಳಲ್ಲಿ ಕೆಲವೊಂದು ಮಂತ್ರಗಳಿರುತ್ತೆ, ಅದನ್ನು ಪಠನೆ ಮಾಡುವಂಥದ್ದು. ನಾವು ಹಿಂದೂಗಳಾಗಿರೋದ್ರಿಂದ ನಮಗೆ ಬಹಳಷ್ಟು ಹೆಣ್ಣು ದೇವತೆಗಳು, ಕೈ ಹಿಡಿದು ನಡೆಸುವಂತಹ ಹೆಣ್ಣು ದೇವತೆಗಳು ಬಹಳಷ್ಟು ಇದ್ದಾರೆ. ದುರ್ಗೆಯರಾಗಿರಬಹುದು, ಚಾಮುಂಡೇಶ್ವರಿ ಆಗಿರಬಹುದು, ಚೌಡೇಶ್ವರಿ ಆಗಿರಬಹುದು, ಹೆಣ್ಣು ದೇವಿ, ಕೊಲ್ಲೂರು ಮೂಕಾಂಬಿಕೆ, ಸಿಗಂದೂರು ಚೌಡೇಶ್ವರಿ, ಹಲವಾರು ರೀತಿಯಲ್ಲಿ ನಾವು ಪೂಜೆಗಳು ಮಾಡ್ತಿರ್ತೀವಿ. ಅಥವಾ ನಿಮ್ಮ ಗ್ರಾಮ ದೇವತೆ ಯಾರೇ ಆಗಿರ್ಬೋದು, ಆಕೆಯನ್ನು ಒಂದಷ್ಟು ಸ್ಮರಿಸಬೇಕಾಗತ್ತೆ. ಆಕೆಗೆ ಏನಾದರೂ ನೀವು ಹೇಳಿಕೊಂಡು ಹರಕೆಗಳನ್ನು ಏನಾದರೂ ಹೊತ್ತಿದ್ರೆ ಅದನ್ನು ಕೂಡ ನೀವು ಪೂರೈಸಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ನೀವೇನು ಮಾಡಬೇಕಾಗತ್ತೆ, ಸ್ಪಿರಿಚುವಲಿ ಒಂದಷ್ಟು ಮಂತ್ರಗಳನ್ನು ಪಠನೆ ಮಾಡುವಂಥದ್ದು, ಕೆಲವು 5 ವಾರಗಳ ವ್ರತಗಳನ್ನಾಗಿರಬಹುದು, 11 ವಾರಗಳ ವ್ರತಗಳನ್ನಾಗಿರ್ಬೋದು, 21 ವಾರಗಳ ವ್ರತಗಳನ್ನಾಗಿರಬಹುದು, ಮಾಂಸಾಹಾರ ತ್ಯಜಿಸಿ ಬೆಳಗ್ಗೆ ಸಂಜೆ ದೀಪ ಹಚ್ಚುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಈ ಕೆಲಸ ಸಂಪೂರ್ಣವಾಗತ್ತೆ. ನೀವು ಒಂದು ಒಳ್ಳೆಯ ರಕ್ಷಣೆಯಲ್ಲಿರ್ತೀರಿ, ಒಂದು ದೈವಿಕ ರಕ್ಷಣೆಯಲ್ಲಿ. ಯಾರು ಏನೇ ಬೆನ್ನಿಗೆ ಚೂರಿಗೆ ಹಾಕೋ ಕೆಲಸಗಳನ್ನು ಮಾಡಿದ್ರೂ ಕೂಡ ನೀವು ಒಂದು ಒಳ್ಳೆಯ ಪ್ರೊಟೆಕ್ಷನಲ್ಲಿ ಇರ್ತೀರಿ ಅಂತ ಹೇಳಿ ತೋರಿಸುತ್ತೆ. ಯಾರು ಏನೇ ಹಾಗೆ ಸಾಧಿಸೋರು ಬಂದ್ರೂ ಕೂಡ, ಯಾರು ಏನೇ ಜಲಸಿ ಪಟ್ಟರು ಕೂಡ ನಿಮ್ಮ ಕೆಲಸಗಳು ಸರಾಗವಾಗಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಈ ಕಾರ್ಡ್ ರೀಡಿಂಗ್ ಮೂಲಕ ನಾನು ನೋಡಬಹುದು. ಸೊ ಆರಾಮ್ಸೆ ಈ ಒಂದು ಒಳ್ಳೆಯ ಎನರ್ಜಿಯನ್ನು, ನಿಮ್ಮ ಆರನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಹಾಗೆ ಬ್ಲ್ಯಾಕ್ ಟರ್ಮಲಿನ್ ನಾನು ಹೇಳಿದ್ದೀನಿ, ಬ್ಲ್ಯಾಕ್ ಟರ್ಮಲಿನ್ ಧರಿಸಿ ನೀವೇನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ನೆಗೆಟಿವ್ನ ಬ್ರೇಕ್ ಮಾಡುತ್ತೆ. ಸುಲೇಮಾನಿ ಹಕೀಕ್ ಆಬ್ವಿಯಸ್ಲಿ ಇದೇನಾಗುತ್ತೆ, ನಿಮಗೆ ಯಾರಾದರೂ ಮಾಟ ಮಂತ್ರ ಈ ಥರದ್ದೇನಾದರೂ ಮಾಡಿದರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ, ಬ್ರೇಕ್ ಮಾಡುತ್ತೆ. ಎಲ್ಲಿಂದ ಈ ರೀತಿ ನೆಗೆಟಿವಿಟಿ ಬಂತು ಮತ್ತು ಅಲ್ಲಿಗೆ ವಾಪಸ್ ಹೋಗುತ್ತೆ. ಸುಲೇಮಾನಿ ಹಕೀಕ್ ಈಗ ಒಂದಷ್ಟು ಎಲ್ಲರ ಕೈ ಹಾಗೆ ಸಿಗಲಿ ಅಂತ ಹೇಳಿ ಆಫರ್ ಪ್ರೈಸ್ನಲ್ಲಿ ಸುಲೇಮಾನಿ ಹಕೀಕ್ ನಡೀತಾ ಇದೆ. ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗಿ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಈ ಕೆಲಸ ಆಗಿಯೇ ತೀರುತ್ತೆ, ಒಂದಷ್ಟು ಟೈಮ್ ತಗೊಳುತ್ತೆ, ಬಟ್ ಆದರೆ ಬೇಗನೆ ಆಗುತ್ತೆ ಅಂತ ಹೇಳಬಹುದು. ಸೊ ಇದು ಮೊದಲನೆಯ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ. ನೀವು ಅಂದ್ಕೊಂಡಂತಹ ಕೆಲಸ ನೀವು ಅಂದ್ಕೊಂಡಂತಹ ಸಮಯಕ್ಕೆ ಆಗತ್ತಾ, ಅಥವಾ ಭಾಳಷ್ಟು ವರ್ಷಗಳಿಂದ ಅಂದ್ಕೊಂಡಂತಹ ಕೆಲಸ ಆಗದೆ ಇರೋದಕ್ಕೆ ಕಾರಣ ಏನು, ಇದಕ್ಕೆ ಏನು ಪರಿಹಾರಗಳನ್ನು ನೀವು ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್, ನೀವು ನಂಬುವಂತಹ ದೈವನ ನೆನೆಸ್ಕೊಂಡು ಈ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಅವರ ರೀಡಿಂಗ್ ನೋಡೋಣ ಇಲ್ಲಿ. ಓಕೆ, ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳಷ್ಟು ಕನಸುಗಳಿದೆ, ಬಹಳಷ್ಟು ಆಸೆಗಳಿದೆ, ಕನಸುಗಳಿದೆ, ಬಹಳಷ್ಟು ನೀವು ಅಂದ್ಕೊಂಡಂತಹ ಕೆಲಸಗಳು ಆಗಿಯೇ ಬಿಡುತ್ತೆ ಅನ್ನುವಂತಹ ಹೋಪ್ ಇದೆ. ಒಳ್ಳೆಯ ಟೈಮ್ ನಿಮ್ದಾಗಿದೆ, ಬಟ್ ಆದರೆ ನಿಧಾನ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಕೆಲವೊಂದು ಆಸೆಗಳು ಏನಿದೆಯಲ್ಲ ನಿಮ್ಮ ಯೋಗದಲ್ಲಿ, ನಿಮ್ಮ ಋಣದಲ್ಲಿ ಇಲ್ಲದೆ ಇರುವಂಥದ್ದು ಕೂಡ ಬಹಳಷ್ಟು ಎಕ್ಸ್ಪೆಕ್ಟೇಷನ್ನ ನೀವು ಮಾಡ್ಕೊಳ್ತಾ ಇದ್ದೀರಿ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ನೀವು ಒಂದಷ್ಟು ನಿಮ್ಮನ್ನು ನೀವು ಯಾವ ವಿಚಾರನ ನಾನು ಆ್ಯಕ್ಷನ್ ತೊಗೊಳ್ಬೇಕು, ಅಥವಾ ಯಾವ ವಿಚಾರನ ನಾನು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಬೇಕು, ಅಥವಾ ಯಾವುದು ನನಗೆ ಬೇಕು, ಯಾವುದು ನನಗೆ ಬೇಡ ಅನ್ನುವಂತಹ ಡಿಸಿಷನ್ನ ನೀವು ತಗೊಳ್ಬೇಕಾಗತ್ತೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನನ್ನ ಲೈಫಿಗೆ ಯಾವುದು ಬಂದರೆ ಸರಿ, ಯಾವುದು ಬಂದರೆ ತಪ್ಪು, ಹಾಗೆ ಇದು ಯಾಕೆ ನನ್ನ ಲೈಫಿಂದ ಬರ್ತಾ ಇಲ್ಲ, ಯಾಕೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಕರ್ಮದಲ್ಲಿ ಅದಿಲ್ಲ, ನಿಮ್ಮ ಋಣದಲ್ಲಿ ನಿಮ್ಮ ಕೆಲವು ವಿಚಾರಗಳನ್ನು ಇದಾಗೇ ಬಿಡುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಲ್ಲ, ಅದು ನಿಮ್ಮ ಋಣದಲ್ಲಿ ಇಲ್ಲದೆ ಇರೋದನ್ನು ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ. ಅಧಿಕ ಲಾಭನ ಇದು ಮಾಡೋದು, ಅಲ್ಲದೆ ಇರೋ ಬಿಸ್ನೆಸ್ ಕಡೆಗೆ ಹೋಗಿ ಗಮನ ಕೊಟ್ಟು ಅಲ್ಲಿ ಸ್ವಲ್ಪ ದುಡ್ಡು ಲಾಸ್ ಮಾಡ್ಕೊಳ್ಳುವಂಥದ್ದು. ಬಟ್
ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಬಂಡವಾಳಗಳನ್ನು ಹಾಕಿದಿರಿ, ನೀವು ಬಿಸ್ನೆಸ್ನ ಶುರು ಮಾಡಿದಿರಿ, ಎಲ್ಲ ಆಗಿದಿರಿ. ಬಟ್ ಆದರೆ ನಿಮ್ಮ ಟೈಮಿಗೆ, ನಿಮ್ಮ ಅನುಕೂಲಕ್ಕೆ ನೀವು ಅಂದುಕೊಂಡ ತಕ್ಷಣವೇ ಆ ಬಿಸ್ನೆಸ್ಸಲ್ಲಿ ಲಾಭನ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಕೆಲವೊಂದು ಸಲ ನಿಮ್ಮ ಡಿಸಿಷನ್ಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಮ್ಮ ಋಣದಲ್ಲಿ ಇರೋದಿಲ್ಲ, ನಿಮ್ಮ ಕರ್ಮದಲ್ಲಿ ಇರೋದಿಲ್ಲ. ಅದ್ರ ಬಗ್ಗೆ ನೀವು ಆಸೆ ಪಟ್ಕೊಂಡು ಮುಂದಕ್ಕೆ ಹೋಗ್ತೀರಿ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ದಯವಿಟ್ಟು ಸ್ವೈಪ್ ಮಾಡಿ. ಅಂದರೆ ನೀವು ಯಾವ ಕೆಲಸನ ಯಾವ ರೀತಿ ಅಂದ್ಕೊಂಡಿದ್ದೀರಿ, ಯಾವ ದಾರಿಯಲ್ಲಿ ಹೋಗ್ತಿದ್ರಿ, ಆ ಆ್ಯಕ್ಷನ್ನ ಬೇರೆ ರೀತಿ ತೊಗೊಳ್ಳುವಂಥದ್ದು ಯೋಚನೆ ನೀವು ಜವಾಬ್ದಾರಿಯಾಗಿರ್ಬೋದು, ಅಥವಾ ಇದು ಇಷ್ಟು ದಿವಸ ಆಗದೇ ಇದ್ರೂ ಕೂಡ ಇಷ್ಟೆಲ್ಲ ನಾನು ಪ್ರಯತ್ನಗಳನ್ನು ಮಾಡ್ತಿರುವಂಥದ್ದು ಕೂಡ ಆದ್ರೂ ಕೂಡ ಯಾಕೆ ಅದು ನಾನು ಮುಂದುವರಿಯೋದಕ್ಕೆ ಆಗ್ತಾ ಇಲ್ಲ, ಅಥವಾ ಯಾಕೆ ಅದು ಮುಂದೆ ಆಗ್ತಾ ಇಲ್ಲ ಅಂತ ಹೇಳಿ ನೀವು ಡಿಸಿಷನ್ನ ತೊಗೊಂಡು ಅದಕ್ಕೆ ಬೇರೆ ಹಾದಿ ಏನಿದೆ ಅದನ್ನು ನೀವು ನೋಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಕೆಲವೊಂದು ಸಲ ನಿಮ್ಮ ಮಾತುಗಳು ಕೂಡ ಹಿತವಾಗಿರುತ್ತೆ. ನೀವು ಮಾಡುವಂತಹ ಕೆಲಸ, ನೀವು ಅಂದ್ಕೊಂಡಂತಹ ಕೆಲಸಗಳು ಕೂಡ ಆಗದೆ ಇರೋದಕ್ಕೆ ಏನೋ ಎಲ್ಲ ತಿಳಿದಿರುವಂತಹ ರೀತಿಯಲ್ಲಿ ಮಾತನಾಡಿಬಿಡುವಂಥದ್ದು, ಅಥವಾ ನಾನು ಅಂದ್ಕೊಂಡಿದ್ದೆ ಸರಿ ಅನ್ನುವಂತಹ ಆಟದಲ್ಲಿ ನೀವು ಕೆಲವೊಂದು ಸಲ ಕೂತ್ಕೊಂಡು ಬಿಡ್ತೀರಿ, ಅಥವಾ ನಾನು ಹಿಂಗೆ ಕೂತ್ರೆ ಆಗ್ಬಿಡುತ್ತೆ ಅನ್ನುವಂತಹ ಓವರ್ ಕಾನ್ಫಿಡೆನ್ಸಲ್ಲೂ ಕೂಡ ಯೋಚನೆ ಮಾಡ್ತೀರಿ. ಹೌದು, ನೀವು ಒಂದು ತೂಕ ಇರುವಂತಹ ವ್ಯಕ್ತಿನೇ, ಬಟ್ ಈ ಕೆಲಸದ ವಿಚಾರವಾಗಿ ಬಹಳ ಸ್ಮಾರ್ಟಾಗಿ ಯೋಚನೆ ಮಾಡಬೇಕಾಗತ್ತೆ. ಹಾಗೆ ನೀವು ಅಂದ್ಕೊಂಡಿರುವಂತಹ ಕೆಲಸಗಳು ನಿಮ್ಮ ಲೈಫಲ್ಲಿ ಆಗಬೇಕಾ ಬೇಡವಾ ಅನ್ನುವಂತಹ ಸರಿಯಾದ ಡಿಸಿಷನ್ಸ್ಗಳನ್ನ ನೀವು ತಗೊಳ್ಬೇಕಾಗತ್ತೆ. ಬೇರೆ ಒಂದು ದಾರಿನ, ಬೇರೆ ಒಂದು ಡೈರೆಕ್ಷನ್ನ ನೀವು ಚೂಸ್ ಮಾಡಬೇಕಾಗತ್ತೆ. ಇಲ್ಲಿ ಚಾರಿಯಟ್ ಕಾರ್ಡ್ ಬಂದಿರೋದ್ರಿಂದ ಇನ್ನು ಕೆಲವ್ರ ಲೈಫಲ್ಲಿ ನೀವು ಅಂದ್ಕೊಂಡಿರ್ತೀರಿ, ಆ ಕನಸುಗಳನ್ನ ಕಟ್ಟಿರ್ತೀರಿ, ರೆಡಿನೇ ಇರೋದಿಲ್ಲ. ನೀವು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗಲಿ, ಅದರಲ್ಲಿ ಮುಂದೆ ಹೋಗೋದಕ್ಕಾಗಲಿ ನೀವೇ ರೆಡಿ ಇಲ್ಲ. ಹೋಗಿ ಒಂದು ಹೆಜ್ಜೆ ಮುಂದಕ್ಕೆ ಹಿಡಿ. ಯಾವ ಕೆಲಸನ ನೀವು ಅಂದ್ಕೊಂಡಿದ್ದೀರಿ, ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ನಾನು ಈ ಥರ ಅಂದ್ಕೊಂಡಿದ್ದೀನಿ, ಅದಕ್ಕೆ ಏನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು ನಿಮ್ಮ ಜಾತಕಗಳನ್ನು ತೋರಿಸ್ಕೊಳ್ಳುವಂಥದ್ದು, ಅಥವಾ ನಾನು ಯಾವ ರೀತಿ ಇದ್ದೀನಿ, ನನ್ನ ಡಿಸಿಪ್ಲಿನ್ ಆಗಿರಬಹುದು, ಅಥವಾ ನನ್ನ ಟೈಮ್ ಟೇಬಲ್, ಪ್ರತಿದಿನದ ಟೈಮ್ ಟೇಬಲ್ನ ನಾನು ಯಾವ ರೀತಿ ಇಟ್ಕೊಳ್ಬೇಕು, ಆ ರೀತಿಯೆಲ್ಲ ಯೋಚನೆ ಮಾಡಿ ಮುಂದಕ್ಕೆ ಒಂದು ಸ್ಟೆಪ್ ಇಡಿ. ಆಗ ಭಗವಂತನೇ ನಡೆಸ್ಕೊಂಡು ಹೋಗ್ತಾನೆ. ಇಲ್ಲಿ ಏನಾಗುತ್ತೆ, ಆಗೋದಕ್ಕಿಂತ ಮುಂಚೆ ಇದು ನನ್ನ ಕೈಯಲ್ಲಿ ಆಗತ್ತಾ, ಇದು ನನ್ನ ಕೈಯಲ್ಲಿ ಆಗಲ್ವಾ ಅನ್ನುವಂತಹ ಸರಿಯಾದ ಹೋಪ್ಗಳನ್ನ ಇಟ್ಕೊಳ್ಳಲ್ಲ, ಅಥವಾ ನಿಮ್ಮ ಕೈಯಲ್ಲಿ ನಿಮ್ಮ ಜಾತಕದಲ್ಲಿ, ನಿಮ್ಮ ಜೀವನದಲ್ಲಿ ಅದಾಗದೇ ಇರೋದ್ರ ವಿಚಾರವಾಗಿ ಬಹಳಷ್ಟು ಟೈಮ್ನ, ಹಣನ ಇನ್ವೆಸ್ಟ್ ಮಾಡ್ಕೊಳ್ಳೋಕೆ ಹೋಗ್ತೀರಿ. ಹಾಗೆ ನಿಮ್ಮ ಕೆಲಸಗಳನ್ನು ಕೂಡ ನೀವು ಯೋಚನೆ ಮಾಡಿ ನಾನು ಯಾವ ಕೆಲಸ ಮಾಡಿದ್ರೆ ಸರಿ ಅನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡಿ ಒಂದಷ್ಟು ಮುಂದಕ್ಕೆ ಇಡಬೇಕಾಗತ್ತೆ. ಆ್ಯಕ್ಚುಲಾಗಿ ಈ ಕಾರ್ಡ್ ರೀಡಿಂಗ್ ನಾನು ನೋಡೋದಾದರೆ ನೀವು ಈಶ್ವರನ ಪ್ರಾರ್ಥನೆ ಮಾಡಿಕೊಂಡು ಮುಂದಕ್ಕೆ ಹೋಗೋದ್ರಿಂದ ಬಹಳಷ್ಟು ಅದ್ಭುತ ರಿಸಲ್ಟ್ ಸಿಗೋದು ಕೂಡ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ.